ವೆಲ್ಕಮ್ ಟು ಭೀಮಾಸ್ ಕಿಚನ್. ಏಪ್ರಿಲ್ 12ನೇ ತಾರೀಕು ಹುಣ್ಣಿಮೆ ಬಿದ್ದಿತ್ತು. ಸೊ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ಸೊ ಸತ್ಯನಾರಾಯಣ ಪೂಜೆ ತಯಾರಿಗಳು ನಡೀತಾ ಇದೆ ಮನೆಯಲ್ಲಿ. ಶುಭ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಯಾವಾಗ ಬೇಕಾದರೂ ಸತ್ಯನಾರಾಯಣ ಪೂಜೆ ಮಾಡಿಸ್ಬೋದು. ತುಂಬ ಒಳ್ಳೆಯದಾಗುತ್ತೆ ಮನೆಗೆ. ಸತ್ಯನಾರಾಯಣ ಪೂಜೆ ಮಹತ್ವ, ಮಾಡುವುದು ಹೇಗೆ, ಪೂಜೆ ಹೇಗೆ, ಎಷ್ಟು ಕಥೆಗಳಿರುತ್ತೆ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸತ್ಯನಾರಾಯಣ ಅನ್ನೋದು ಶ್ರೀ ವಿಷ್ಣು ಇನ್ನೊಂದು ಹೆಸರು. ಸತ್ಯನಾರಾಯಣ ಪೂಜೆ ಎಂದರೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಸಾಮಾನ್ಯವಾಗಿ ಸತ್ಯನಾರಾಯಣ ಪೂಜೆ ಹುಣ್ಣಿಮೆ ದಿನನೇ ಮಾಡೋದು. ತಿಂಗಳಲ್ಲಿ ಒಂದ್ಸತಿ ಬರುತ್ತಲ್ಲ, ನಮ್ಮ ಹಿಂದೂ ಧರ್ಮದಲ್ಲಿ ತಿಂಗಳಿಗೆ ಒಂದು ಸತಿ ಬರೋದು, ಅವಾಗಲೇ ಸತ್ಯನಾರಾಯಣ ಪೂಜೆ ಮಾಡೋದು. ಸ್ಟಾರ್ಟ್ ಮಾಡೋಣ. ಜಾಗದಲ್ಲಿ ಶುದ್ಧಿಯಾಗಿದ್ದೀವಿ. ಆತ್ಮಾನೇ ಪರೋಕ್ಷ. ಆತ್ಮಾನ ನೀವು ನೀವು ಹೊರಗಡೆ ಯಾವನ ಪೈಂಟ್ ಹೊಡೆದಾನೆ, ಯಾವನ ಸೂಕ್ತ ಆಗಿರುತ್ತೆ, ಅವನು ಮುಟ್ಕೊಂಡ್ ಬಂದಿರ್ತಾರೆ, ಗೊತ್ತಿರಲ್ಲ. ಹೊರಗಡೆ ಸಾಮಾನ್ಯ ಬಂದಿರ್ತಾರೆ, ಅದನ್ನ ಮುಟ್ಕೊಂಡಿರ್ತಾರೆ. ಅದಕ್ಕೆ ನೀ ಶುದ್ಧಿ ಆಗಿರುತ್ತೆ. ಅದಕ್ಕೆ ಆ ಗಂಗೆಯನ್ನು ನಿಮ್ಮ ತಲೆ ಮೇಲೆ ಹಾಕಿ ಶುದ್ಧಿ ಆಗಿರುತ್ತೆ. ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗಿದೆ. ನಾನು ಸತ್ಯನಾರಾಯಣ ಪೂಜೆ ಎಲ್ಲ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ, ಆಚಾರ್ಯ ದೇವತಾಭ್ಯೋ ನಮಃ. ಕುಲದೇವತಾ ಮುನೇಶ್ವರ ಸ್ವಾಮಿ ಸಮೇತ ಲಕ್ಷ್ಮೀ ನರಸಿಂಹ ಸ್ವಾಮಿ ಸಮೇತ ನಿಮ್ಮನೆ ದೇವರಿರೋದು ಮೈಲಾರ ಸ್ವಾಮಿ ದೇವತಾಭ್ಯೋ ನಮಃ. ಶುಭಾಭ್ಯಾಂ ಶೋಭನೆ ಮಹತ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾಗ್ವೆ ಶ್ವೇತ ವರಾಹ ಕಲ್ಪೆ ವೈವಸ್ವರ ಮನ್ವಂತರೆ ಕಲಿಯುಗೆ ಪ್ರಥಮ ಬಾಧೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೆ ಶತಾಬ್ದೆ ದಂಡಕಾರುಣ್ಯ ಗೋದಾವರಿಯ ದಕ್ಷಿಣ ತೀರೆ ವಿದ್ಯಾರಂಭೆ ವಾಚಾ ಪ್ರವೇಶ ನಿರ್ಗಮೇ ಸದಾ ಸರ್ವಕಾರ್ಯೇಷು ವಿಘ್ನಚಕ್ಷುಧಾಯ ಪೂಜೆ ಮಾಡ್ತಾರೆ. ನೀವು ಮುಟ್ಕೊಳ್ಳಿ. ಆಮೇಲೆ ಮಹಾಗಣಾಧಿಪತಿ ನಮಃ. ಧ್ಯಾಯಂ ತರ್ಪಯಾಮಿ, ಸತ್ಯಸಿಂಹಾಸನಂ ತರ್ಪಯಾಮಿ, ಪಾದ್ಯಂ ತರ್ಪಯಾಮಿ, ಅರ್ಘ್ಯಮರ್ಘ್ಯಂ ತರ್ಪಯಾಮಿ, ಆಚರಣಂ ತರ್ಪಯಾಮಿ. ಸ್ಥಾನ ಒಂದು ತೋರಿಸ ಗಣಪತಿ ಪ್ರಶ್ನೆ ಮಾಡಿ. ಆ ಭಾವಿಸ್ತ ಮಯಾಭವಸ್ತಾರ ಹೊಡೆದೇನ ದಾತನಃ ಜೋಡಿಸಿ. ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯ. ಜೋಡಿಸ್ಕೊಳ ಪೂರ್ತಿ ಜೋಡಿಸಿ. ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ದಶಾಂಗಪಯಾಮಿ. ಓಂ ದಶಾಂಗಂ ಕುಕ್ಕುಲಂ ದೇವಂ ನಮಂ ಗಚ್ಚ ಆಚರಣಾಂತರೆ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಆಚರಣಾಂತರೆ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಆಚರಣಾಂತರೆ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಪೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗಚ್ಚತ. ಮಹಾಗಣಾಧಿಪತೇ ನಮಃ. ತಾಂಬೂಲಂ ಸಮರ್ಪಯಾಮಿ. ನಮಸ್ತೆ ಅಸ್ತು ಲಂಬೋದರಾಯ ದಂತಾಯ ವಿಘ್ನವಿನಾಶನೇ ದೋಷಾಯ ಶ್ರೀವರದಮೂರ್ತಯೇ ನಮಃ. ಮಹಾಗಣಾಧಿಪತೇ ನಮಃ. ಮಂಗಳ ಉತ್ತರ ನೀರಾಜನಾಂತರೆ ಆಚಂ ತಪ್ಪಯಾಮಿ. ಪರಿಮಳ ಪತ್ರ ದೇವತಾ ರಕ್ಷಾಂ ಧಾರಯಾಮಿ. ಆಪ್ತರಕ್ಷ. ನೀವು ನಮಸ್ಕಾರ ಮಾಡ್ಕೊಳ್ಳಿ. ಆಪ್ತರಕ್ಷಾಂ ಧಾರಯಾಮಿ. ವೈಷ್ಣವನಾಯ ಕೋರ್ಮಹೇ ರಾಮೇಶ್ವರ ವೈಷ್ಣವನಾಯ ದದಾತು. ಮಹಾರಾಜಾಯ ದೇ ನಮಃ. ವೇದೋತ್ತಮಂತ್ರ ಪುಷ್ಟಾಣಿ ತರ್ಪಯಾಮಿ. ತಸ್ಮಾತ್ ಕಾರುಣ್ಯವಾಮೇನ ರಕ್ಷ ರಕ್ಷೋ ಗುಣಾಧಿಪ. ಆತ್ಮಪುರುಷ ನಮಸ್ಕಾರಂ ತರ್ಪಯಾಮಿ. ಪ್ರಾರ್ಥನಾ
ಅಂತ ಎಲ್ಲ ಹೇಳ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ವಿಘ್ನೇಶ ವಿಧಿಮಾರ್ತಾಂಡ ಚಂದ್ರೋ ಇಂದ್ರಾದಿ ವಂದಿತ ನಮೋ ಗಣಪತಿಯೇ ತುಭ್ಯಂ ಬ್ರಹ್ಮಣ ಬ್ರಹ್ಮಣಸ್ಪತೆ ಬೆನಕ ಬೆನಕ ಏಕದಂತ ಪಚ್ಚಕಲ್ಲು ಪಾಣಿಮೆಟ್ಲು ನುಚ್ಚಿನುಂಡೆ ಒಪ್ಪುವ ವಿಘ್ನೇಶ್ವರ ನಿಮಗೆ 21 ಸಾಷ್ಟಾಂಗ ನಮಸ್ಕಾರಗಳು. 21 ನಮಸ್ಕಾರ ಮಾಡಿದೀವಿ. ಅಪರಾಧ ಕೆಲಸ ನಮ್ಮ ಆರೋಗ್ಯವಾಗಿ ಕೊಟ್ಟು ಐಶ್ವರ್ಯ ಧನ ಕನಕ ವಸ್ತುವಾಗಿ ಕೊಟ್ಟು ನಾವು ಮಾಡ್ತಿರೋ ಕೆಲಸ ರಾಜಕೀರ್ತಿ ರಾಜವನ್ನು ಯಾವುದೇ ಒಂದು ಅಡೆತಡೆ ಮಾಟ ಮಂತ್ರ ಶಾಪ ಇದನ್ನ ನಿವಾರಣೆ ಮಾಡಲಿ. ಆದಷ್ಟು ಬೇಗ ನಿಮ್ಗೆ ಒಳ್ಳೆ ಆ ಸಂಬಂಧ ಕೂಡ ಬರ್ಲಿ. ಆ ಪರಮಾತ್ಮ ಪೂಜಾ ಕೃಪಾ ಕಟಾಕ್ಷಿತ ಪ್ರಾರ್ಥನೆ ಮಾಡ್ಕೊಂಡು ಗಣಪತಿ ಮಾಡಕ್ಕೆ ಮಹಾಗಣ ಮನಸೋ ವಿಷ್ಣು ಪ್ರಾರ್ಥನಾ ಸಮರ್ಪಯಾಮಿ. ಅನಯಾ ಪೂಜೆಯ ಭಗವಾನ್ ಸರ್ವಾತ್ಮಕ ಮಹಾಗಣಪತಿ ಸುಪ್ರೀ ಸನ್ನ ಸುಪ್ರಸನ್ನ ವರದಾ ಭವಂತಾಸ್ಯ ನಮಾಸ್ಯ ಗೋತ್ರಾಭಿವೃದ್ಧಿ ಗೋತ್ರ ಆರು ಗೋತ್ರ ಇದು ತಗೊಂಡು 3 ಸತಿ ಬಿಡಮ್ಮ. ಆರು ಗೋತ್ರಾಭಿವೃದ್ಧಿ ರಸ್ತು ಅದನ್ನೇ 3 ಸತಿ ಇರ್ಬೇಕು. ಗಣಪತಿ ತೋರಿಸಿ ತಟ್ಟೆ ಬಿಡಿ. ಮಹಾಗಣಪತಿ ಸುಪ್ರೀ ಸನ್ನ ಸುಪ್ರಸನ್ನ ವರದಾ ಭವಂತು ಆರು ಗೋತ್ರಾಭಿವೃದ್ಧಿರಸ್ತು. ಪುನರ್ ಪೂಜಾಂಚ ಕರಿಚೆ ಚಿತ್ರಂ ಸಮರ್ಪಯಾಮಿ ತಾಂಬೂಲಂ ಸಮರ್ಪಯಾಮಿ. ಆದೋ ಯಜ್ಞ ಮಾಡಿ ಯಜ್ಞ ದೇವಾದಾನಿ ಧರ್ಮಾಣಿ ಪ್ರಥಮಾನ್ಯ ಸಂತೇನಾಕಂ ಮಹಿಮಾನ ಸದಂತೆ ಯತ್ರ ಪೂರ್ವೇ ಸಾಧ್ಯ ಸಂತ ದೇವ ಶತಮಾನಂ ಭವತಿ ಶತೇಂದ್ರಿಯಾವಿಶ್ಯೇಂದ್ರಿಯೇ ಪ್ರತಿಷ್ಠತೆ ದೀರ್ಘಾಯುಷ್ಮಾನ್ ಭವ ದೀರ್ಘ ಸಮಯಿಷ್ಟಕಾಂ ಜ್ಞಾನದವಲ ಸಿದ್ಧಿರಸ್ತು ಸಮಸ್ತ ಸನ್ಮಂಗಳಾನಿ ಭವಂತೊಳಿ. ಕಣ್ಬೋದ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಹುಡುಕಳಮ್ಮ ವಿಘ್ನೇಶ್ವರನು ತಗೊಂಡಿದ್ದ आयतनवान् भवति यो वायोरायतनं वेद आयतनवान् भवति आपो वा वायोरायतन आयतनवान् भवति एवं वेद यो आयतनवान् ब्रह्माधिपति ब्रह्मणाधिपति ब्रह्म शिवो मे अस्तु सदा शिवो सहस्रशीर्षः पुरुषः सहस्राक्ष सहस्रवान् स भुवं विश्वतोरत्वा अत्यधिष्ठद्दशाङ्गुलम् पुरुष एवेदकं सर्वो यद्भूतं यच्च भव्यम् रुदामतः स्वस्तेषाणः इदं नैनातिरोहते वानस्य महिमा अतो जायातश्च पुरुषः पादो अस्य विश्वभूतानि त्रिपादस्याहमृतं दिवे त्रिपादो द्रवदेत् पुरुषः पादोऽस्तेह भवत्पुनः ततो विश्वं पद्यागं शूद्रो अजायत चन्द्रमा मनसो जातः चक्षुः सूर्यो अजायत मुखादिन्द्रश्चाग्निश्च प्राणाद्वायुरजायत नाभ्यासीदन्तरिक्षं श्रेष्ठोद्यौ समवर्तत पद्यामोयति शास्त्रात् तथा लोकाः कल्पयन् वेदाहमेदं पुरुषं महान्तम् आदित्यवर्णं तमसस्त्वपारे सर्वाणि रूपाणि विचित्रधीरः नामानि कृत्वा विवदन्नरासे दाता पुरः साध्यमुदारहार शक्रप्रविद्वां प्रदितस्रतस्र त्वमेवं विद्वानमृतय्य भवते नान्यः पन्था विद्यतेनाय प्रजापतिश्चरति अन्तः अजायमानो बहुजायिराजते तस्य धीरा परिजानन्ति योनि मरीचीना पदमिक्तं ते वेदसः यो देवेभ्यावणीमहे गातं यज्ञाय गातं यज्ञपदये दैवे स्वस्तिरस्वनः स्वस्तिर्मानुषेभ्यः ऊर्ध्वं दिनादिवेशजं शन्नो हस्तद्विपदे चन्द्रदस्पदे
पंचावृते कर्पूर मंगलवत्तर वीराजं दर्शयाय त्रिकाग्नि कालाय कालागिरुद्राय नीलकंठाय मृत्युंजयाय सर्वे सदाशिवाय शंकराय श्रीमन्महादेवाय च भक्षिपूर्ति भस्मोदकस्थानं समर्पयामि भस्मोदकस्थानं समर्पयामि भस्मोदकस्थानं समर्पयामि भस्मोदकस्थानं समर्पयामि भस्मोदकस्थानं समर्पयामि एकदन्ताग्निनादने ओदा श्रीवरदमूर्तिये नमः स्वाहा नमस्ते स्तंभोदराय एकदन्ताय विघ्नविनाशिने शिवस्ताय ಅನಾದವತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮೂರು ನೀರಲ್ಲಿ ಟಚ್ ಮಾಡಿ ಆರತಿ ಆಯಿತು, ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗೀತು. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು ಪೂಜೆಗಳೆಲ್ಲ. 5 ಕಥೆಗಳಿತ್ತು, ಅದನ್ನು ಕ್ಲಿಪ್ ಮಾಡೋಕ್ಕಾಗಿಲ್ಲ. ಸೊ ಪೂರ್ತಿಯಾಗಿ ನೋಡೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.